ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ತರಗತಿಗೆ ಸ್ವಾಗತ. ನಾವೀಗಾಗಲೇ ಕಳೆದ ಅವಧಿಯಲ್ಲಿ ಪರಿಶಿಷ್ಟ ಬುಡಕಟ್ಟುಗಳಿಲ್ಲವೇ ಪಂಗಡಗಳು ಎದುರಿಸುತ್ತಿರುವಂಥ ಭೌಗೋಳಿಕ ಪ್ರತ್ಯೇಕತೆ, ಸಾಂಸ್ಕೃತಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು, ಶೈಕ್ಷಣಿಕ ಸಮಸ್ಯೆಗಳು ಹಾಗೂ ಆರೋಗ್ಯದ ಸಮಸ್ಯೆಗಳ ಕುರಿತಂತೆ ನಾವೀಗಾಗಲೇ ಕಳೆದ ಅವಧಿಯಲ್ಲಿ ಅರ್ಥೈಸಿಕೊಂಡಿದ್ದು, ಈ ಅವಧಿಯಲ್ಲಿ ಪರಿಶಿಷ್ಟ ಪಂಗಡ ಅಥವಾ ಬುಡಕಟ್ಟುಗಳು ಯಾವ ರೀತಿಯಾಗಿ ಆರ್ಥಿಕ ಸಮಸ್ಯೆಗಳಿಂದ ಬಳಲ್ತಾ ಇವೆ ಎಂಬುದರ ಬಗ್ಗೆ ತಿಳಿದುಕೊಳ್ಳವೇ ಇಲ್ಲವೇ ಅರ್ಥೈಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ. 6. ಆರ್ಥಿಕ ಸಮಸ್ಯೆಗಳು. ಬುಡಕಟ್ಟು ಜನರ ಅರ್ಥವ್ಯವಸ್ಥೆಯು ತಂತ್ರಜ್ಞಾನ ಬಳಕೆಯಿಲ್ಲದ ಕೃಷಿಯನ್ನು ಆಧರಿಸಿತ್ತು. ಅಲ್ಲದೆ ಇತ್ತೀಚಿನ ದಿನಮಾನಗಳಲ್ಲಿ ನಾಗರಿಕ ಪ್ರಪಂಚಕ್ಕೆ ಬಂದ ನಂತರ ಆರ್ಥಿಕ ವ್ಯವಸ್ಥೆಯು ವಿಘಟಿತವಾಗಿ ಹಲವು ಸಮಸ್ಯೆಗಳನ್ನು ಸೃಷ್ಟಿಸಿತು. ನಾವೀಗಾಗಲೇ ಪರಿಶಿಷ್ಟ ಬುಡಕಟ್ಟುಗಳಿಲ್ಲವೇ ಪಂಗಡಗಳ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಅರ್ಥೈಸಿಕೊಂಡಿದ್ದೇವೆ. ಈಗ ಆರ್ಥಿಕ ಸಮಸ್ಯೆಗಳು. ಬುಡಕಟ್ಟು ಜನರ ಅರ್ಥವ್ಯವಸ್ಥೆಯು ತಂತ್ರಜ್ಞಾನ ಬಳಕೆಯಿಲ್ಲದ ಕೃಷಿಯನ್ನು ಆಧರಿಸಿತ್ತು. ಏನು ಕಾಡು ಮೇಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ನೆಲೆಸಿರುವಂಥ ಬುಡಕಟ್ಟುಗಳು, ಏನು ಕೆಲವೊಂದಿಷ್ಟು ಬುಡಕಟ್ಟುಗಳು ಬೇಸಾಯವನ್ನ ಇಲ್ಲವೇ ಕೃಷಿಯನ್ನ ಆಶ್ರಯಿಸಿಕೊಂಡು ಜೀವಿಸುತ್ತಿದ್ದಾರಲ್ಲ, ಆ ಕೃಷಿಯಲ್ಲಿ ಯಾವುದೇ ರೀತಿಯಿರತಕ್ಕಂಥ ತಂತ್ರಜ್ಞಾನವನ್ನು ಬಳಸಿಕೊಳ್ತಾ ಇಲ್ಲ. ಯಾಕೆ ತಂತ್ರಜ್ಞಾನವನ್ನು ಬಳಸಿಕೊಳ್ತಾ ಇಲ್ಲವೆಂದರೆ ಅವರಿಗೆ ಮೂಲ ಶಿಕ್ಷಣವೇ ಇಲ್ಲ. ಜೊತೆಗೆ ನಾಗರಿಕ ಪ್ರಪಂಚದ ಬಹುದೂರ ಇರುವುದರಿಂದ ಅವರ ಒಂದು ಕೃಷಿಯಲ್ಲಿ, ಅವರ ಆರ್ಥಿಕತೆ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಅವರು ಬಳಸಿಕೊಳ್ಳದೇ ಇರುವುದರಿಂದ ಪ್ರಚಲಿತ ಬುಡಕಟ್ಟು ಸಮೂಹಗಳು ನಾಗರಿಕ ಪ್ರಪಂಚಕ್ಕೆ ಬಂದ ನಂತರ ಅವರ ಆರ್ಥಿಕ ವ್ಯವಸ್ಥೆ ವಿಘಟಿತವಾಯಿತು. ಆರ್ಥಿಕ ವ್ಯವಸ್ಥೆ ವಿಘಟಿತವಾದ ಜೊತೆಗೆ ಹಲವಾರು ಆರ್ಥಿಕ ಸಮಸ್ಯೆಗಳನ್ನು ಅವರು ಎದುರಿಸುವಂತಾಯಿತು ಅನ್ನೋ ಸ್ಪಷ್ಟಪಡಿಸಬಹುದಾಗಿದೆ. ಹಾಗಾದರೆ ಈ ಆರ್ಥಿಕ ಸಮಸ್ಯೆಗಳು ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಯಾವ ಸಮಸ್ಯೆಗಳನ್ನ ಕಾಡ್ತಾ ಇವೆ ಅಂದ್ರೆ, 1. ಬುಡಕಟ್ಟು ಜನರ ಭೂಮಿ ಅನ್ಯರಿಗೆ ಹಸ್ತಾಂತರವಾದ ಸಮಸ್ಯೆ. ಭೂಮಿಯು ಬುಡಕಟ್ಟು ಸಮೂಹಗಳ ಮುಖ್ಯ ಆಸ್ತಿಯಾಗಿದ್ದು 90% ಬುಡಕಟ್ಟು ಸಮೂಹಗಳು ಕೃಷಿ ಮತ್ತು ಕೃಷಿ ಸಂಬಂಧಿತ ಉದ್ಯೋಗಗಳನ್ನು ಆಶ್ರಯಿಸಿಕೊಂಡಿದ್ದವು. ಬುಡಕಟ್ಟು ಜನರ ಭೂಮಿಯು ಬಹುಭಾಗ ಕಾನೂನಿನ ಅನ್ವಯ ಅನ್ಯರಿಗೆ ವರ್ಗಾಯಿಸಲ್ಪಟ್ಟಿದೆ. ಇಲ್ಲಿ ಬುಡಕಟ್ಟು ಜನರ ಭೂಮಿ ಅನ್ಯರಿಗೆ ಅಂದರೆ ಬೇರೆಯವರಿಗೆ, ಬುಡಕಟ್ಟಲ್ಲದವರಿಗೆ ಹಸ್ತಾಂತರವಾಗಿದೆ. ಹಸ್ತಾಂತರದ ಸಮಸ್ಯೆಯನ್ನ ಆ ಬುಡಕಟ್ಟು ಸಮೂಹಗಳೇನು ಎದುರಿಸ್ತಾ ಇವೆ. ಭೂಮಿಯು ಬುಡಕಟ್ಟು ಸಮೂಹಗಳ ಪ್ರಮುಖ ಅಥವಾ ಮುಖ್ಯ ಆಸ್ತಿಯಾಗಿತ್ತು. ಭೂಮಿನವರ ಏನು ಪ್ರಮುಖ ಆಸ್ತಿ. 90% ಭಾರತೀಯ ಬುಡಕಟ್ಟುಗಳು ಕೃಷಿ ಮತ್ತು ಕೃಷಿ ಸಂಬಂಧಿತ ವೃತ್ತಿಗಳನ್ನ ಇಲ್ಲವೇ ಉದ್ಯೋಗಗಳನ್ನು ನಾವು ಆಶ್ರಯಿಸಿಕೊಂಡಿದ್ದು. ಕೃಷಿ ಮಾಡೋದು ಮತ್ತು ಕೃಷಿಗೆ ಪೂರಕವಾಗಿರ್ತಕ್ಕಂಥ ಇನ್ನಿತರ ಕರಕುಶಲ ವೃತ್ತಿಗಳನ್ನ ಅವರು ಆಶ್ರಯಿಸಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ಸಾವಿರಾರು ವರ್ಷಗಳಿಂದ ಹಾಗೆ ಅವರ ಜೀವನ ಸಾಗಿ ಬಂದಿತ್ತು. ಆದರೆ ಬ್ರಿಟಿಷರ ಆಳ್ವಿಕೆ ಕಾಲದಿಂದ ಈಚೆಗೆ ಹಲವಾರು ಸಾಮಾಜಿಕ ಶಾಸನಗಳ, ಅರಣ್ಯಗಳ ಕಾಯ್ದೆ ಜಾರಿಯಾಗಿದ್ದರಿಂದ ಆ ಬುಡಕಟ್ಟು ಸಮೂಹಗಳ ಭೂಮಿಯ ಬಹುಭಾಗ ಅನ್ಯರಿಗೆ, ಅದು ಕಾನೂನು ಅನ್ವಯ ಹಸ್ತಾಂತರವಾಯಿತು ಅಥವಾ ವರ್ಗಾಯಿಸಲ್ಪಟ್ಟಿತು. ಗೇಣಿ ಶಾಸನದಲ್ಲಿನ ಲೋಪದೋಷ, ಭೂಮಾಲೀಕರು ಮತ್ತು ಲೇವಾದೇವಿಗಾರರ ಶೋಷಣೆ ಹಾಗೂ ಬುಡಕಟ್ಟು ಜನರ ಭೂಮಿಯ ವರ್ಗಾವಣೆಯನ್ನ ನಿಷೇಧಿಸುವ ಕಾನೂನಿನ ಅಂಶಗಳನ್ನ ಜಾರುಗೊಳಿಸುವಲ್ಲಿನ ವಿಳಂಬತೆ ಮೊದಲಾದವುಗಳಿಂದ ಬುಡಕಟ್ಟು ಸಮೂಹಗಳು ಭೂಮಿಯು ಅನ್ಯರಿಗೆ ಹಸ್ತಾಂತರವಾಗುತ್ತಿದೆ. ಇಲ್ಲಿ
ಗೇಣಿ ಶಾಸನದಲ್ಲಿನ ದೋಷ, ಲೋಪದೋಷಗಳು. ಗೇಣಿ ಬೇನೆಲ್ಲ ಬೇರೊಬ್ಬ ವ್ಯಕ್ತಿಯ ಭೂಮಿಯನ್ನು ಸಾಗುವಳಿ ಮಾಡಲಿಕ್ಕಾಗಿ ಪಡ್ಕೊಂಡು ವರ್ಷಕ್ಕೆ ಇಂತಿಷ್ಟು ಎಂದು ದವಸ ಧಾನ್ಯಗಳು ಅಥವಾ ಹಣವನ್ನು ನೀಡಿ ಆ ಭೂಮಿಯನ್ನು ಪಡ್ಕೊಳ್ಳೋದು, ಅದು ನಾವು ಗೇಣಿ ಪದ್ಧತಿದು ಗೇಣಿ ವ್ಯವಸ್ಥೆ ಅಂತ ಸಾಮಾನ್ಯವಾಗಿ ಅರ್ಥೈಸ್ತೀವಿ. ಇಲ್ಲಿ ಅದೆಷ್ಟೋ ಬುಡಕಟ್ಟುಗಳು ಭೂಮಾಲೀಕರಿಂದ ಭೂ ಒಡೆಯರಿಂದ ಭೂಮಿಯನ್ನ ಪಡೆದುಕೊಂಡು ಸಾಗುವಳಿ ಮಾಡಿ ವರ್ಷಕ್ಕೆ ಇಂತಿಷ್ಟು ಅಂತ ಕೊಡ್ತಾ ಇದ್ರು. ಅದರಲ್ಲಿ ಅದೆಷ್ಟೋ ಗೇಣಿ ಶಾಸನದಲ್ಲಿನ ಲೋಪ ದೋಷಗಳು ಬುಡಕಟ್ಟು ಸಮೂಹಗಳನ್ನ ಆರ್ಥಿಕ ತೊಂದರೆಗೆ ಸಿಲುಕಿಸಿವೆ. ಜೊತೆಗೆ ಭೂಮಾಲೀಕರು ಮತ್ತು ಲೇವಾದೇವಿಗಾರರಿಂದ ಶೋಷಣೆ ಕೂಡ ನಡೀತಾ ಇದೆ. ಅದೆಷ್ಟೋ ಬುಡಕಟ್ಟು ಜನರು ತಾವು ಹೊಂದಿರುವಂತ ಭೂಮಿ ಸೀಮೆಗಳನ್ನ ಭೂಮಾಲೀಕರ ಇಲ್ಲವೇ ಲೇವಾದೇವಿ ವ್ಯವಹಾರರ ಹತ್ತಿರ ತಮ್ಮ ಭೂಮಿ ಸೀಮೆಗಳನ್ನ ಅಡವು ಇಟ್ಟು ಸಾಲವನ್ನು ಪಡ್ಕೊಳ್ತಾರೆ. ಸಾಲವನ್ನ ಮರುಪಾವತಿ ಮಾಡಲಿಕ್ಕೆ ಸಾಧ್ಯವಾಗದೆ ಹೋದಾಗ ಆ ಭೂಮಿಯನ್ನ ಆ ಭೂಮಾಲೀಕರು ಅಥವಾ ಲೇವಾದೇವಿಗಾರರು ಬುಡಕಟ್ಟು ಜನರ ಭೂಮಿಯನ್ನ ತಮ್ಮ ಹೆಸರಿಗೆ ನೋಂದಾಯಿಸಿಕೊಳ್ಳುತ್ತಾರೆ ಅಥವಾ ವರ್ಗಾಯಿಸಿಕೊಳ್ಳುತ್ತಾರೆ. ಜೊತೆಗೆ ಅವರು ಯಾವುದೇ ಓದು ಬರಹ ಇಲ್ಲದೇ ಇರುವುದರಿಂದ ಕಾಗದ ಪತ್ರಗಳ ಮೇಲೆ ತಮ್ಮ ಹೆಬ್ಬಟ್ಟಿನ ಗುರುತನ್ನ ದಾಖಲಿಸಿರುವುದರನ್ನ ದುರ್ಬಳಕೆ ಮಾಡಿಕೊಂಡು ಭೂಮಾಲೀಕರು ಮತ್ತು ಲೇವಾದೇವಿಗಾರರು ಅವರ ಅಲ್ಪ ಸ್ವಲ್ಪ ಭೂಮಿ ಸೀಮೆಗಳನ್ನ ತಮ್ಮ ಹೆಸರಿಗೆ ನೋಂದಾಯಿಸಿಕೊಳ್ತಾ ಇದ್ದಾರೆ. ಇಂಥ ಕಾಯ್ದೆ ಕಾನೂನುಗಳನ್ನ ಇದನ್ನ ನಿಷೇಧಿಸುವಂತ ಕಾಯ್ದೆ ಕಾನೂನುಗಳನ್ನ ಜಾರಿಗೊಳಿಸುವಂತ ವಿಳಂಬ ನೀತಿ ಆ ಬುಡಕಟ್ಟು ಸಮೂಹಗಳ ಭೂಮಿಯು ಅನ್ಯರಿಗೆ ಹಸ್ತಾಂತರವಾಗ್ತಾ ಇದೆ. ಪರಿಣಾಮವಾಗಿ ಬುಡಕಟ್ಟು ಜನರು ಗೇಣಿದಾರರಾಗಿಯೋ ಭೂಹೀನ ಕಾರ್ಮಿಕರಾಗಿಯೋ ಜೀವಿಸುತ್ತಿದ್ದಾರೆ. ಇದಲ್ಲದೆ ಸರ್ಕಾರ ಕೈಗೊಳ್ಳುತ್ತಿರುವ ಅಭಿವೃದ್ಧಿಪರವಾದ ಕಾರ್ಯಕ್ರಮಗಳಾದ ನೀರಾವರಿ ಮತ್ತು ವಿದ್ಯುತ್ ಶಕ್ತಿ ಯೋಜನೆಗಳು ಕೂಡ ಬುಡಕಟ್ಟುಗಳನ್ನ ನಿರ್ವಸತಿರನ್ನಾಗಿಸುತ್ತಿದೆ. ನೋಡಿ, ಯಾಕೆ ಆ ಬುಡಕಟ್ಟು ಸಮೂಹಗಳ ಭೂಮಿ ಅನ್ಯರಿಗೆ ಹಸ್ತಾಂತರವಾಗ್ತಾ ಇದೆ ಅಂದರೆ, ಒಂದು ಗೇಣಿ ಪದ್ಧತಿಯಲ್ಲಿನ ಲೋಪದೋಷ, ಮತ್ತೊಂದು ಕಡೆ ಭೂಮಾಲೀಕರು ಮತ್ತು ಜಮೀನುದಾರರು ಬುಡಕಟ್ಟು ಸಮೂಹಗಳ ಭೂಮಿಯನ್ನ ಆಕ್ರಮಿಸಿಕೊಳ್ತಾ ಇದ್ದಾರೆ. ಇಂಥ ವ್ಯವಸ್ಥೆಯನ್ನು ನಿಷೇಧಿಸುವಂತ ಕಾಯ್ದೆ ಕಾನೂನುಗಳು ಜಾರಿಗೊಳಿಸುವಲ್ಲಿನ ವಿಳಂಬತೆ ನಮ್ಮ ಬುಡಕಟ್ಟು ಸಮೂಹಗಳ ಭೂಮಿಯನ್ನ ಅನ್ಯರಿಗೆ ಹಸ್ತಾಂತರವಾಗುವಂತೆ ಮಾಡುತ್ತಿವೆ. ಜೊತೆಗೆ ಬುಡಕಟ್ಟು ಜನರು ಏನು ಆ ಇರುವ ಭೂಮಿ ಸೀಮೆಯನ್ನ ಕಳೆದುಕೊಂಡು ಗೇಣಿದಾರರಾಗಿ ತಮ್ಮ ಭೂಮಿಯನ್ನ ಅಲ್ಪ ಸ್ವಲ್ಪ ಹಣಕ್ಕಾಗಿ ಮಾರಿರ್ತಾರೆ. ಅದೇ ಭೂಮಿಯನ್ನ ವರ್ಷಕ್ಕೆ ಇಂತಿಷ್ಟು, ಬರುವ ಬೆಳೆಯಲ್ಲಿ 50%, ಬರುವ ಬೆಳೆಯಲ್ಲಿ 20%, ಬರುವ ಬೆಳೆಯಲ್ಲಿ 75% ಆ ಭೂ ಮಾಲೀಕನ ಕೊಟ್ಟು ಉಳಿದುದನ್ನು ತಾವೇ ಪಡೆದುಕೊಂಡು ಜೀವಿಸಬೇಕು. ಇಂಥ ವ್ಯವಸ್ಥೆ ಈಗಲೂ ಕೂಡ ಜಾರಿಯಲ್ಲಿದೆ. ಇರುವ ಅಲ್ಪ ಸ್ವಲ್ಪ ಭೂಮಿಯನ್ನು ಕಳೆದುಕೊಂಡು ಗೇಣಿದಾರರಿಗೂ ಅಥವಾ ಭೂಹೀನ ಕೃಷಿ ಕಾರ್ಮಿಕರಾಗಿ ಭೂಮಿ ಇದ್ದದ್ದು ಕಳ್ಕೊಳ್ಳೋರ ಆ ಭೂಮಿಯೊಳಗಿರೋ ಕಾರ್ಮಿಕರಾಗಿ ಕೃಷಿ ಕಾರ್ಮಿಕರಾಗಿ ಅವರು ದುಡಿತಾ ಇದ್ದಾರೆ, ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇದಲ್ಲದೆ ಇತ್ತೀಚಿನ ದಿನಮಾನಗಳಲ್ಲಿ ನಾಗರಿಕ ಪ್ರಪಂಚಕ್ಕೆ ಹಲವಾರು ಸೌಲಭ್ಯಗಳನ್ನ ಕಲ್ಪಿಸಿಕೊಡುವ ಸಲುವಾಗಿ ಸರಾಗವಾಗಿ ಹರಿದು ಸಮುದ್ರವನ್ನು ಸೇರುವಂತ ನದಿಯ ನೀರನ್ನ ನಿಲ್ಲಿಸಲಿಕ್ಕಾಗಿ ಅದೆಷ್ಟೋ ಕಡೆಗಳಲ್ಲಿ ಜಲಾಶಯಗಳನ್ನ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡುತ್ತಿರುವುದರಿಂದ ಯಾವುದೇ ಒಂದು ನದಿಗೆ ಒಂದು ಜಲಾಶಯವನ್ನು ಅಣೆಕಟ್ಟನ್ನು ನಿರ್ಮಿಸುವಂತ ಕಾರ್ಯಕ್ಕೆ ಸರ್ಕಾರ ಮುಂದಡಿ ಇಟ್ಟರೆ ಸಾವಿರಾರು ಹೆಕ್ಟರ್ ಭೂಮಿ ಏನಾಗುತ್ತೆ ಆ ಹಿನ್ನೀರಿನಲ್ಲಿ ಮುಳುಗೋಗುತ್ತಾ ಅಂತ ಒಂದು ಬುಡಕಟ್ಟು ಜನರು ನೆಲೆಸಿರುವಂತ ನೆಲೆಗಳು ಅಂತ ಜಲಾಶಯಗಳ ಅಣೆಕಟ್ಟುಗಳ ಹಿನ್ನೀರಿನಲ್ಲಿ ಮುಳುಗಿ ಹೋಗುವುದರಿಂದ ಮತ್ತೊಂದು ಕಡೆ ವಿದ್ಯುತ್ ಶಕ್ತಿಯ ಉಪಯೋಗಕ್ಕಾಗಿ ಜಲಾಶಯಗಳನ್ನ ನಿರ್ಮಿಸುತ್ತಿರುವುದರಿಂದ ಆ ಭಾಗದಿಂದ ಅವರನ್ನು ಅಂದ್ರೆ ಬುಡಕಟ್ಟು ಸಮೂಹಗಳನ್ನ ಒಕ್ಕಲೆಬ್ಬಿಸುವ ಇಲ್ಲವೇ ಅಲ್ಲಿಂದ ಇರೋ ಅವರನ್ನ ಖಾಲಿ ಮಾಡಿಸುವಂತ ಪ್ರಯತ್ನ ನಡೆಯುತ್ತಿರುವುದರಿಂದ ಬುಡಕಟ್ಟು ಸಮೂಹಗಳು ನಿರ್ವಸತಿರಾಗುತ್ತಿದ್ದಾರೆ ಅಥವಾ ತಮ್ಮ ಮೂಲಗಳನ್ನ ಕಳೆದುಕೊಂಡು
ಸರ್ಕಾರ ನೀಡಿದಂಥ ಎಲ್ಲೋ ಒಂದು ಕಡೆ ಮನೆಯನ್ನು ನಿರ್ಮಿಸಿಕೊಂಡು ಜೀವನವನ್ನು ಸಾಗಿಸಿಕೊಳ್ಳುವಂಥ ಸನ್ನಿವೇಶ ಅವರದ್ದಾಗಿದೆ ಸ್ಪಷ್ಟಪಡಿಸಬಹುದಾಗಿದೆ. 2. ಋಣಭಾರ ಇಲ್ಲವೇ ಸಾಲಬಾಧೆ. ಭೂಮಿ ಸೀಮೆಗಳ ಹಾಗೂ ಮನೆಗಳ ಸರಿಯಾದ ದಾಖಲೆಗಳಿಲ್ಲದ ಕಾರಣ ಬುಡಕಟ್ಟು ಜನರಿಗೆ ಸರ್ಕಾರಿ ಬ್ಯಾಂಕ್ಗಳು ಸಾಲ ಸೌಲಭ್ಯಗಳನ್ನು ನೀಡುವುದಿಲ್ಲ. ಸಹಜವಾಗಿ ಶ್ರೀಮಂತರು ಮತ್ತು ಲೇವಾದೇವಿಗಾರರೇ ಇವರಿಗೆ ಬ್ಯಾಂಕುಗಳಾಗಿದ್ದು ಅವರಲ್ಲಿಯೇ ತಮ್ಮ ಭೂಮಿಯನ್ನು ಅಡವು ಇಟ್ಟು ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಅಧಿಕ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆದುಕೊಳ್ಳುತ್ತಿದ್ದಾರೆ. ನೋಡಿಲಿ, ಬುಡಕಟ್ಟು ಸಮೂಹಗಳು ನೆಲೆಸಿರುವಂಥ ನೆಲೆಗಳ ಬಗ್ಗೆಯಾಗಲಿ, ಅವರು ಸಾಗುವಳಿ ಮಾಡುವಂಥ ಭೂಮಿ ಸುಮ್ಮಿಗಳ ಬಗ್ಗೆ ಯಾವುದೇ ರೀತಿಯಲ್ಲಿ ಸರಿಯಾದ ದಾಖಲೆಗಳು ಇಲ್ಲ. ಆ ಭೂಮಿಯ ಹೆಸರು ನೋಂದಾಯಿತವಾಗಿಲ್ಲ. ಅವರು ವಾಸಿಸುವಂಥ ಒಂದು ಮನೆ ಅಥವಾ ಗುಡಿಸಲು ಅಥವಾ ಜೋಪಡಿ ಅವರ ಹೆಸರಲ್ಲಿ ದಾಖಲಾಗಿಲ್ಲ. ಆ ಭೂಮಿ ಸೀಮೆಗಳ ಮತ್ತು ಮನೆಗಳ ದಾಖಲೆಗಳು ಸರಿಯಾಗಿ ಇಲ್ಲದೆ ಇರುವುದರಿಂದ ಅವರು ಯಾವುದೋ ಒಂದಿಷ್ಟು ಹಣಕಾಸಿನ ಅವಶ್ಯಕತೆ ಬಿದ್ದಾಗ ಸಾಲವನ್ನು ಪಡೆಯಲು ಬ್ಯಾಂಕಿಗೆ ಹೋದಾಗ, ಸರ್ಕಾರಿ ಬ್ಯಾಂಕಿಗೆ ಹೋದಾಗ ನಿಮಗೆ ಸಾಲವನ್ನು ಕೊಡಬೇಕಾದ್ರೆ ನಿಮ್ಮ ಹೆಸರಿನಲ್ಲಿ ದಾಖಲಾಗಿರುವ ಯಾವುದೇ ಒಂದು ಹೊಲ ಅಥವಾ ಮನೆಗಳ ಉತ್ತಾರವನ್ನು ತನ್ನಿ ಅದನ್ನು ಅಡವಿಟ್ಟುಕೊಂಡು ಅಥವಾ ಆ ಭದ್ರತೆ ಅದರ ಮೇಲೆ ಸಾಲವನ್ನು ಕೊಡುತ್ತೀವಿ ಅಂತ ಬ್ಯಾಂಕ್ಗಳು ಹೇಳುತ್ತಿದ್ದಾರೆ ಅಥವಾ ಬ್ಯಾಂಕಿನವರು ಹೇಳುತ್ತಾರೆ. ಆದರೆ ಆ ಭೂಮಿ ಸೀಮೆಗಳ ಮನೆಗಳ ಇವರ ಹೆಸರಿನಲ್ಲಿ ದಾಖಲಾಗದೇ ಇರುವುದರಿಂದ ಬ್ಯಾಂಕ್ಗಳು ಸಾಲವನ್ನು ನೀಡುವುದಿಲ್ಲ. ಅನಿವಾರ್ಯವಾದಾಗ ಆ ಸುತ್ತಮುತ್ತಲಿನ ನೆಲೆಗಳಿರ್ತಕ್ಕಂಥ ಶ್ರೀಮಂತ ಭೂಮಾಲೀಕರು ಲೇವಾದೇವಿಗಾರರು ಇವರಿಗೇನು ಬ್ಯಾಂಕುಗಳಾಗಿದ್ದಾರೆ. ಅವರು ಸಾಲವನ್ನು ನೀಡುವ ಸಂದರ್ಭದಲ್ಲಿ ಒಂದು ಚಾಪಾ ಕಾಗದ ಅಥವಾ ಬಾಂಡಿನ ಮೇಲೆ ಇವರ ಸಹಿಯನ್ನು ಪಡೆದುಕೊಂಡು ಹೆಚ್ಚಾಗಿನೂ ಬುಡಕಟ್ಟು ಸಮೂಹಗಳು ಓದು ಬರಹ ಬಲ್ಲದೆ ಇರುವುದರಿಂದ ಹೆಬ್ಬಟ್ಟಿನ ಗುರುತನ್ನು ಹಾಕಿ ಅಧಿಕ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆಯುತ್ತಾರೆ. ಯಾಕಂದ್ರೆ ಬ್ಯಾಂಕ್ಗಳು ಇವರಿಗೆ ಸಾಲವನ್ನು ನೀಡದೇ ಇರುವುದರಿಂದ ತಮ್ಮ ಒಂದಿಷ್ಟು ಖರ್ಚು ವೆಚ್ಚ ನಿಭಾಯಿಸಲು ಇಂಥ ಶ್ರೀಮಂತರ ಹತ್ತಿರ, ಭೂಮಾಲೀಕರ ಹತ್ತಿರ, ಲೇವಾದೇವಿ ವ್ಯವಹಾರಸ್ಥರ ಹತ್ತಿರ ಸಾಲವನ್ನು ಪಡೆದುಕೊಳ್ಳುತ್ತಾ ಇರೋದು ಅಧಿಕ ಬಡ್ಡಿ ದರದಲ್ಲಿ. ಸಾಲವನ್ನು ಪಡೆಯುವಾಗ ತಮ್ಮ ಮನೆಗಳನ್ನು, ತಮ್ಮ ಭೂಮಿ ಸೀಮೆಗಳನ್ನು ಇಂಥವರ ಬಳಿಯನ್ನು ಅಡವು ಇಡುತ್ತಾರೆ ವಿದ್ಯಾರ್ಥಿಗಳೇ. ಕೊನೆಗೆ ಸಾಲವನ್ನು ಮರುಪಾವತಿ ಮಾಡಲಾಗದೆ ಇದ್ದ ಅಲ್ಪ ಸ್ವಲ್ಪ ಭೂಮಿಯನ್ನು ಕಳೆದುಕೊಳ್ಳುವಂತಾಗಿದೆ. ಸರ್ಕಾರವು ಕೂಡ ಅಭಿವೃದ್ಧಿ ಯೋಜನೆಗಾಗಿ ಬುಡಕಟ್ಟುಗಳ ಭೂಮಿಯನ್ನು ವಶಪಡಿಸಿಕೊಂಡಾಗ ದೊರೆಯಬೇಕಾದ ಪರಿಹಾರ ಮೊತ್ತವು ಮಧ್ಯವರ್ತಿಗಳ ಹಾವಳಿಯಿಂದ ಕೈ ಸೇರದೆ ಇವರಿಂದ ಮತ್ತೆ ಅವರು ಸಾಲದ ಸುಳಿಗೆ ಸಿಲುಕುವಂತಾಗಿದೆ. ಇಲ್ಲಿ ಅವರು ಇರುವ ಅಲ್ಪ ಸ್ವಲ್ಪ ಭೂಮಿಯನ್ನು ಲೇವಾದೇವಿ ವ್ಯವಹಾರಸ್ಥರ ಹತ್ತಿರ, ಶ್ರೀಮಂತರ ಹತ್ತಿರ ಏನು ಮಾಡ್ತಾರ, ಅಡವಿಟ್ಟು ಸಾಲ ಪಡ್ಕೊಳ್ತಾರ. ಸಾಲವನ್ನು ಕೊನೆಗೆ ಮರುಪಾವತಿ ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ಬಡ್ಡಿ ಏನು ಅಧಿಕವಾಗಿರುತ್ತದೆ ಮತ್ತು ಬರುವ ಆದಾಯವೂ ಕೂಡ ಅತ್ಯಲ್ಪವಾಗಿರುವುದರಿಂದ ಜೀವನ ನಿರ್ವಹಣೆಯೇ ಕಷ್ಟಕರವಾಗಿರುವುದರಿಂದ ಸಾಲ ಮತ್ತು ಸಾಲಕ್ಕೆ ಅಧಿಕ ಮೊತ್ತದ ಬಡ್ಡಿ ಸೇರಿದಾಗ ಕೊನೆಗೊಮ್ಮೆ ಸಾಲವನ್ನು ಮರುಪಾವತಿ ಮಾಡಲು ಸಾಧ್ಯವಾಗದೇ ಹೋದಾಗ ಇರುವ ಅಲ್ಪ ಸ್ವಲ್ಪ ಭೂಮಿಗಳನ್ನು, ಮನೆಯನ್ನು ಅವರು ಕಳ್ಕೊಳ್ಳುವಂತ ಅಥವಾ ಅವರು ಮಾರಿಕೊಳ್ಳುವಂತಾಗಿದೆ. ಕೆಲವೊಂದು ಸಂದರ್ಭಗಳಲ್ಲೂ ಕೂಡ ಸರ್ಕಾರಗಳು ಅಭಿವೃದ್ಧಿ ಯೋಜನೆಗಳಿಗಾಗಿ, ಅದು ಜಲಾಶಯ ಅಥವಾ ಆಣೆಕಟ್ಟಿನ ನಿರ್ಮಾಣಕ್ಕಾದರೂ ಇರಬಹುದು ಅಥವಾ ಇನ್ಯಾವುದೋ ಒಂದು ಅಭಿವೃದ್ಧಿ ಕಾರ್ಯಕ್ಕಾಗಿ ಬುಡಕಟ್ಟುಗಳು ನೆಲೆಸಿರುವಂಥ ಭೂಮಿಯನ್ನು ವಶಪಡಿಸಿಕೊಳ್ಳುತ್ತಾರೆ. ಭೂಮಿ ವಶಪಡಿಸಿಕೊಂಡಾಗ ಪರಿಹಾರ ರೂಪದಲ್ಲಿ ಒಂದಿಷ್ಟು ಹಣವನ್ನು ಕೂಡ ನೀಡಲಾಗುತ್ತದೆ. ಆದರೆ ಸರ್ಕಾರವು ನೀಡುವಂಥ ಪರಿಹಾರದ ಹಣ ಅಥವಾ ಪರಿಹಾರ ದರ ಮಧ್ಯವರ್ತಿಗಳ ಕೈ ಸೇರುತ್ತಿರುವುದರಿಂದ, ಮಧ್ಯವರ್ತಿಗಳ ಹಾವಳಿಯಿಂದಾಗಿ ಕೈ ಸೇರಬೇಕಾದ ಹಣವೂ ಕೂಡ ಸರಿಯಾಗಿ ಸೇರದೆ ಇರುವುದರಿಂದ ಇವರು ಮತ್ತೆ ಸಾಲದ ಸೂಲಕ್ಕೆ, ಋಣಭಾರಕ್ಕೆ ಇಲ್ಲವೇ ಸಾಲ ಬಾಧೆಗೆ ಸಿಲುಕುವಂತಾಗಿದೆ.
ಇದು ಕೂಡ ಬುಡಕಟ್ಟು ಸಮೂಹಗಳು ಎದುರಿಸುತ್ತಿರುವಂಥ ಆರ್ಥಿಕ ಸಮಸ್ಯೆಗಳಲ್ಲಿ ಮತ್ತೊಂದು ಸಮಸ್ಯೆಯಾಗಿದೆ ಎಂದು ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ. 3. ಹಿಂದುಳಿದ ಕೃಷಿ ಪದ್ಧತಿ. ದಕ್ಷಿಣ ವಲಯದ ಹಲವು ಬುಡಕಟ್ಟುಗಳನ್ನು ಹೊರತುಪಡಿಸಿ ಇನ್ನುಳಿದ ಬುಡಕಟ್ಟುಗಳು ಕೃಷಿಯನ್ನೇ ಆಶ್ರಯಿಸಿಕೊಂಡಿವೆ. ಸಾಮಾನ್ಯವಾಗಿ ಬುಡಕಟ್ಟು ಜನರು ಹಿಂದುಳಿದ ಕೃಷಿ ಪದ್ಧತಿಗಳನ್ನು ಅನುಸರಿಸುವುದರಿಂದ ಹೆಚ್ಚು ಇಳುವರಿಯು ದೊರೆಯದೇ ಇರುವುದರಿಂದ ಜೀವನೋಪಾಯಕ್ಕೆ ಸಾಕಾಗುವುದಿಲ್ಲ. ನೋಡಿ, ಮತ್ತೊಂದು ಸಮಸ್ಯೆ ಅಂದ್ರೆ ಹಿಂದುಳಿದ ಕೃಷಿ ಪದ್ಧತಿ. ನಮ್ಮ ದಕ್ಷಿಣ ವಲಯದ ಕೆಲವೊಂದಿಷ್ಟು ಬುಡಕಟ್ಟುಗಳನ್ನು ಹೊರತುಪಡಿಸಿ, ಯಾಕೆ ಸರ್ ಅವನ್ನ ಹೊರತುಪಡಿಸಿದ್ರೆ ಅವರು ಜೀವನ ನಿರ್ವಹಣೆಗಾಗಿ ಕಾಡು ಮೇಡಗಳಲ್ಲಿ ಸಿಗುವಂಥ ಲಭ್ಯವಾಗುವಂಥ ಹಣ್ಣು ಹಂಪಲ ಗಡ್ಡೆ ಗೆಣಸುಗಳನ್ನು ಅರಿಸಿಕೊಂಡು ಪ್ರಾಣಿಗಳ ಬೇಟೆಯಾಡಿ ಸಂಚಾರ ಜೀವನವನ್ನು ನಡೆಸುತ್ತಿರುವುದರಿಂದ ಆ ದಕ್ಷಿಣ ವಲಯದ ಕೆಲವೊಂದಿಷ್ಟು ಬುಡಕಟ್ಟುಗಳನ್ನು ಹೊರತುಪಡಿಸಿದರೆ ನಮ್ಮ ದೇಶಾದ್ಯಂತ ವ್ಯಾಪಿಸಿಕೊಂಡಿರುವಂಥ ಇನ್ನುಳಿದ ಬುಡಕಟ್ಟು ಸಮೂಹಗಳು ಕೃಷಿಯನ್ನೇ, ವ್ಯವಸಾಯವನ್ನೇ ಇಲ್ಲವೇ ಒಕ್ಕಲುತನವನ್ನು ಅವರು ಆಶ್ರಯಿಸಿಕೊಂಡಿದ್ದಾರೆ. ಅದನ್ನು ಬಿಟ್ಟರೆ ಬೇರೇನೂ ಕೂಡ ಅವರಿಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಬುಡಕಟ್ಟು ಸಮೂಹಗಳು ನಿರ್ವಹಿಸುವಂಥ ಕೃಷಿ ವ್ಯವಸಾಯದ ವೃತ್ತಿ ಹಿಂದುಳಿದ ವೃತ್ತಿ ಅಥವಾ ಪದ್ಧತಿಯಾಗಿದೆ. ಹಿಂದುಳಿದ ಕೃಷಿ ಪದ್ಧತಿಯನ್ನು ಅವರು ಅನುಸರಿಸುತ್ತಿದ್ದಾರೆ. ಯಾಕಂದ್ರೆ ಅವರಿಗೆ ಯಾವುದೇ ತಂತ್ರಜ್ಞಾನದ ಬಳಕೆ ಗೊತ್ತಿಲ್ಲ. ಒಂದು ವೇಳೆ ತಂತ್ರಜ್ಞಾನವನ್ನು ಬಳಸಿಕೊಳ್ಳಬೇಕೆಂದರೂ ಕೂಡ ಅವರಿಗೆ ಅದರ ಬಗ್ಗೆ ಭಯ, ಆತಂಕ. ಮತ್ತೊಂದು ಕಡೆಯೂ ಹಣ ಇಲ್ಲದೆ ಇರುವುದರಿಂದ ಹಿಂದುಳಿದ ಕೃಷಿ ಪದ್ಧತಿಯನ್ನು ಅನುಸರಿಸ್ತಾರೆ. ಹಿಂದುಳಿದ ಕೃಷಿ ಪದ್ಧತಿಯನ್ನು ಅನುಸರಿಸುವುದರಿಂದ ಹೆಚ್ಚು ಇಳುವರಿಯೂ ಕೂಡ ದೊರೆಯುವುದಿಲ್ಲ. ಇಂದಿಗೂ ಕೂಡ ಅವರು ಮಾನವ ಬಲವನ್ನು ಮತ್ತು ಎತ್ತು ಕತ್ತೆ ಕೋಣಗಳ ಬಲವನ್ನೇ ಆಶ್ರಯಿಸಿಕೊಂಡು ಭೂಮಿ ಸೀಮೆಗಳನ್ನು ಉಳುಮೆ ಮಾಡುತ್ತಿರುವುದರಿಂದ ಓಬೇರಾಯನ ಕಾಲದ ರೀತಿಯ ಬೀಜಗಳನ್ನೇ ಅವರು ಮುಂದುವರಿಸುತ್ತಿರುವುದರಿಂದ ಯಾವುದೇ ಹೆಚ್ಚಿನ ಇಳುವರಿ ಲಭ್ಯವಾಗುವುದಿಲ್ಲ. ಜೊತೆಗೆ ಒಂದಿಷ್ಟು ಬೆಳೆಗಳಿಗೆ ಕ್ರಿಮಿಕೀಟಗಳು ಹಾವಳಿಯುತ್ತಾಗ, ಪಕ್ಷಿಗಳು ಹಾವಳಿಯುತ್ತಾಗ ಅವುಗಳನ್ನು ಶಮನಗೊಳಿಸಲು ಯಾವುದೇ ಆಧುನಿಕ ಮಾದರಿಯ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೇ ಇರುವುದರಿಂದ ಇಳುವರಿಯೂ ಕೂಡ ಕಡಿಮೆ ಇರುವುದರಿಂದ ಅವರ ಜೀವನೋಪಾಯಕ್ಕೆ, ಜೀವನ ನಿರ್ವಹಣೆಗೆ ಅದು ಸಾಕಾಗುವುದಿಲ್ಲ. ಅವರ ಹಿಡಿತದಲ್ಲಿದ್ದಂಥ ಭೂಮಿಯೂ ಕೂಡ ಅತ್ಯಲ್ಪವಾಗಿದ್ದರಿಂದ ಮತ್ತು ಅವರಿಗೆ ಆಧುನಿಕ ಕೃಷಿ ಪದ್ಧತಿಗಳು ಗೊತ್ತಿರದೇ ಇರುವುದರಿಂದ ಹೆಚ್ಚಿನ ಪ್ರಮಾಣದ ಇಳುವರಿಯನ್ನು ಕಾಣದೆ ಹಾಗೂ ಇತರ ವೃತ್ತಿಗಳ ಬಗ್ಗೆ ಜ್ಞಾನವೂ ಇಲ್ಲದಿರುವುದರಿಂದ ಅವರು ಸದಾಕಾಲ ಸಾಲದ ಸುಳಿಯಲಿಯೇ ಇರಬೇಕಾಗುತ್ತದೆ. ಇಲ್ಲಿ ಬುಡಕಟ್ಟುಗಳು ಹೊಂದಿರುವಂಥ ಭೂಮಿ ಅಲ್ಪ ಸ್ವಲ್ಪ ಭೂಮಿಯಲ್ಲಿ ಅತ್ಯಾಧುನಿಕ ಮಾದರಿ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಆಗುವುದಿಲ್ಲ. ಜೊತೆಗೆ ಅತ್ಯಾಧುನಿಕ ಮಾದರಿಯ ಕೃಷಿ ಪದ್ಧತಿಯ ಬಗ್ಗೆಯೂ ಕೂಡ ಅವರಿಗೆ ಅರಿವಿಲ್ಲ. ಒಂದು ಕಡೆ ಏನೋ ಇರುವುದು ಅಲ್ಪ ಸ್ವಲ್ಪ ಭೂಮಿಯಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನ ಬಳಸಿಕೊಳ್ಳಿಕ್ಕಾಗೋದಿಲ್ಲ. ಬಳಸಿಕೊಳ್ಳುವಂಥ ಯಾವ ಜ್ಞಾನವೂ ಕೂಡ ಅವರಿಗೆ ಇಲ್ಲದೇ ಇರುವುದರಿಂದ ಹೆಚ್ಚಿನ ಇಳುವರಿಯನ್ನ ಕಾಣಲಿಕ್ಕೆ ಆಗುವುದಿಲ್ಲ. ಹೆಚ್ಚಿನ ಇಳುವರಿ ಬರದೇ ಹೋದಾಗ ಅವರು ಆದಾಯ ಕಡಿಮೆ ಆಗುತ್ತದೆ. ಮತ್ತೊಂದು ಕಡೆ ಕೃಷಿಯೊಂದಿಗೆ ಇನ್ನಿತರ ಪರ್ಯಾಯ ಆದಾಯವನ್ನು ತಂದು ಕೊಡಬಲ್ಲಂತ ಇನ್ನಿತರ ಉದ್ಯೋಗಗಳ ಅಥವಾ ವೃತ್ತಿಗಳ ಬಗ್ಗೆ ಜ್ಞಾನವೂ ಕೂಡ ಅವರಿಗೆ ಇಲ್ಲದೇ ಇರುವುದರಿಂದ ಬುಡಕಟ್ಟು ಸಮೂಹಗಳು ಸದಾಕಾಲ ಯಾವಾಗಲೂ ಕೂಡ ಅವರು ಸಾಲದ ಸುಳಿಯಲ್ಲಿಯೇ ಬದುಕಬೇಕಾಗುತ್ತದೆ. ನೋಡಿ, ಒಬ್ಬ ಆರ್ಥಿಕ ಚಿಂತಕ ಹೇಳ್ತಾನೆ, ಭಾರತೀಯ ರೈತರು ಸಾಲದಲ್ಲಿ ಹುಟ್ಟುತ್ತಾರೆ, ಸಾಲದಲ್ಲಿ ಬೆಳೆಯುತ್ತಾರೆ, ಕೊನೆಗೊಮ್ಮೆ ಸಾಲದಲ್ಲಿಯೇ ಸಾವನ್ನಪ್ಪುತ್ತಾರೆ. ಮುಂದುವರಿದು ಸಾಲವನ್ನೇ ಮಕ್ಕಳಿಗೆ ಬಳುವಳಿಯನ್ನಾಗಿ ನೀಡುತ್ತಾರೆ ಅಂತ ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ಇನ್ನು ಭಾರತೀಯ ರೈತರು, ಅದು ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಕೃಷಿ ಮಾಡತಕ್ಕಂಥ ರೈತರು. ಇನ್ನು ಕಾಡು ಮೇಡುಗಳಲ್ಲಿ, ಬೆಟ್ಟಗುಡ್ಡಗಳಲ್ಲಿ, ಗಿರಿಹೊಂಗಗಳಲ್ಲಿ ಯಾವುದೇ ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳದೇ ಇರುವಂತಹ ಬುಡಕಟ್ಟು ಸಮೂಹಗಳು ಸದಾಕಾಲ ಸಾಲದ ಸುಳಿಯಲ್ಲಿಯೇ ಇರಬೇಕಾಗುತ್ತದೆ.
4. ಅರಣ್ಯ ಕಾರ್ಯಾಚರಣೆಯಲ್ಲಿ ಬುಡಕಟ್ಟು ಜನರ ಶೋಷಣೆ. 4ನೇ ಆರ್ಥಿಕ ಸಮಸ್ಯೆ ಅಂದ್ರೆ ಬುಡಕಟ್ಟು ಕಾರ್ಯಾಚರಣೆಯಲ್ಲಿ ಬುಡಕಟ್ಟುಗಳ ಶೋಷಣೆ ಆಗ್ತಾ ಇದೆ. ಅರಣ್ಯದ ಕಾರ್ಯಾಚರಣೆಯಲ್ಲಿ ಬುಡಕಟ್ಟುಗಳ ಶೋಷಣೆ ಆಗ್ತಾ ಇದೆ. ಬುಡಕಟ್ಟು ಜನರು ತಮ್ಮ ಆಹಾರ, ಉರುವಲು, ಗೃಹ ನಿರ್ಮಾಣದ ಸಾಮಗ್ರಿಗಳು, ಔಷಧಿಗಳು, ಪಶು ಆಹಾರ ಮತ್ತು ಕೃಷಿ ಉಪಕರಣಗಳ ತಯಾರಿಕೆಗಾಗಿ ಅರಣ್ಯವನ್ನೇ ಆಶ್ರಯಿಸಿಕೊಂಡಿರುತ್ತಾರೆ. ಹೀಗಾಗಿ ಅರಣ್ಯಕ್ಕೂ ಬುಡಕಟ್ಟು ಜನರ ಆರ್ಥಿಕ ವ್ಯವಸ್ಥೆಗೂ ಮತ್ತು ಸಂಸ್ಕೃತಿಗೂ ಅವಿನಾಭಾವ ಸಂಬಂಧ ಇದೆ. ಇಲ್ಲಿ ಬುಡಕಟ್ಟು ಜನರು ತಮ್ಮ ಆಹಾರ, ತಾವೇನು ಜೀವನ ನಿರ್ವಹಣೆಗೆ ಬೇಕಂತಂದ ಆಹಾರ ಧಾನ್ಯಗಳಾಗಿರ್ಬೋದು, ಹಣ್ಣು ಹಂಪಗಳಾಗಿರ್ಬೋದು, ಗಡ್ಡೆ ಗೆಣಸುಗಳಾಗಿರ್ಬೋದು, ತಮ್ಮ ಜೀವನ ನಿರ್ವಹಣೆಗಾಗಿ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳಿಗಾಗಿ. ಉರುವಲು, ಅಡಿಗೆಯನ್ನು ಸಿದ್ಧಗೊಳಿಸಬೇಕಾದ್ರೆ ಬೆಂಕಿ ಹೊತ್ತಿಸಲೇಬೇಕು. ಬೆಂಕಿ ಹಚ್ಚಲಿಕ್ಕಾಗಿಯೂ ಉರುವಲು ಅಥವಾ ಕಟ್ಟಿಗೆ ಬೇಕು. ಇನ್ನೇನೋ ಒಂದು ತಾವು ಮನೆ ನಿರ್ಮಾಣ ಮಾಡ್ಕೊಳ್ಬೇಕು, ಗುಡಿಸಲು ನಿರ್ಮಾಣ ಮಾಡ್ಕೊಳ್ಬೇಕು, ಜೋಪಡಿ ನಿರ್ಮಾಣ ಬೇಕಂದ್ರೆ ಅದಕ್ಕೂ ಕೂಡ ಏನು ಕಟ್ಟಿಗೆ, ಮತ್ತೊಂದಿಷ್ಟೇನು ತಪ್ಪಲು, ಹುಲ್ಲು ಕೊಡವರಿಗೆ ಬೇಕು. ಜೊತೆಗೆ ತಮಗಾಗಲಿ ತಾವು ಸಾಕಾಣಿಕೆ ಮಾಡಿಕೊಂಡಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗಾಗಲಿ ಯಾವುದಾದ್ರು ರೋಗ ರುಜಿನ ಬಂದಾಗ ಕಾಡುಗಳಲ್ಲಿ ಮೇಡುಗಳಲ್ಲಿ ಸಿಗುವಂಥ ವನಸ್ಪತಿ ಔಷಧಿಯನ್ನವರು ಬಳಕೆ ಮಾಡಿಕೊಳ್ಳಬೇಕು. ಜೊತೆಗೆ ತಾವು ಸಾಕಾಣಿಕೆ ಮಾಡಿಕೊಂಡಂಥ ಪಶುಗಳ ಆಹಾರಕ್ಕಾಗಿ ಮತ್ತು ಭೂಮಿಯನ್ನು ಉಳುಮೆ ಮಾಡಲು ಬೇಕಾಗಿರ್ತಕ್ಕಂಥ ಕೃಷಿ ಸಲಕರಣೆಗಳಿಗಾಗಿ ಅವರು ಅರಣ್ಯವನ್ನೇ ಆಶ್ರಯಿಸಿಕೊಂಡಿದ್ದಾರೆ, ಕಾಡನ್ನೇ ಆಶ್ರಯಿಸಿಕೊಂಡಿದ್ದಾರೆ. ಕಾಡೇ ಅವರಿಗೆ ಸರ್ವಸ್ವ. ಹೀಗಾಗಿ ಅರಣ್ಯಕ್ಕೂ ಬುಡಕಟ್ಟು ಜನರ ಆರ್ಥಿಕ ವ್ಯವಸ್ಥೆಗೂ ಜೊತೆಗೆ ಅವರ ಸಂಸ್ಕೃತಿಗೂ ಅವಿನಾಭಾವ ಸಂಬಂಧವಿದೆ. ಕಾಡು ಇಲ್ಲವೆಂದರೆ ಅವರ ಜೀವನವಿಲ್ಲ, ಕಾಡಿಲ್ಲದೆ ಹೋದರೆ ಅವರಿಗೆ ಜೀವನವಿಲ್ಲ. ಹೀಗಾಗಿ ಆ ಅರಣ್ಯಕ್ಕೂ ಬುಡಕಟ್ಟು ಜನರ ಆರ್ಥಿಕ ವ್ಯವಸ್ಥೆ ಮತ್ತು ಸಂಸ್ಕೃತಿಗೂ ಅವಿನಾಭಾವ ಸಂಬಂಧ ಇದೆ ಎಂಬುದನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯುವ ಹಾಗಿಲ್ಲ. ಈ ಹಿಂದೆ ಅರಣ್ಯ ಉತ್ಪನ್ನಗಳ ಬಳಕೆಗೆ ಸಂಬಂಧಿಸಿದಂತೆ ಬುಡಕಟ್ಟು ಜನರಿಗೆ ಸಂಪೂರ್ಣ ಸ್ವಾತಂತ್ರ್ಯವಿತ್ತು. ಬ್ರಿಟಿಷರ ಕಾಲದಲ್ಲಿ ಅರಣ್ಯಗಳ ನಿರ್ವಹಣೆಯ ಜವಾಬ್ದಾರಿಯನ್ನು ಸರ್ಕಾರವೇ ವಹಿಸಿಕೊಳ್ಳುವ ಪದ್ಧತಿ ಮತ್ತು ಅರಣ್ಯಗಳ ಕುರಿತಾದ ರಾಷ್ಟ್ರೀಯ ನೀತಿಯನ್ನು ಯಾವಾಗ ಜಾರಿಗೊಳಿಸಲಾಯಿತೋ ಆಗ ಅರಣ್ಯಗಳ ಮೇಲೆ ಬುಡಕಟ್ಟು ಜನರು ಹೊಂದಿದ್ದ ಸಾಂಪ್ರದಾಯಿಕ ಹಕ್ಕುಗಳು ಕೇವಲ ರಿಯಾಯಿತಿಗಳ ರೂಪವನ್ನು ಪಡೆದುಕೊಂಡವು. ಇಲ್ಲಿ ಈ ಹಿಂದೆ ಅರಣ್ಯಗಳ ಉತ್ಪನ್ನಗಳ ಬಳಕೆಗೆ ಸಂಬಂಧಿಸಿದಂತೆ ಬುಡಕಟ್ಟು ಜನರಿಗೆ ಸಂಪೂರ್ಣ ಸ್ವಾತಂತ್ರ್ಯವಿತ್ತು. ಅರಣ್ಯದಲ್ಲಿ ಸಿಗುವಂಥ ಎಲ್ಲ ರೀತಿಯ ಸಂಪತ್ತು ಅವರದೇ ಆಗಿತ್ತು, ಅವರೇ ಬಳಸಿಕೊಳ್ಳಬಹುದಾಗಿತ್ತು. ಯಾವುದೇ ಅವರ ಮೇಲೆ ಒತ್ತಡಗಳು ಕಟ್ಟಳೆಗಳು ಇರಲಿಲ್ಲ. ಯಾವಾಗ ಬ್ರಿಟಿಷರ ಆಳ್ವಿಕೆ ಆರಂಭವಾಯಿತು, ಬ್ರಿಟಿಷರು ಈ ಅರಣ್ಯಗಳ ನಿರ್ವಹಣೆಯ ಜವಾಬ್ದಾರಿಯನ್ನ ಸರ್ಕಾರವೇ ವಹಿಸಿಕೊಳ್ಳಬೇಕು ಅನ್ನುವಂಥ ನೀತಿಯನ್ನು ರೂಪಿಸಿತು. ಇವತ್ತಿನ ಅರಣ್ಯ ಇದೆಯಲ್ಲ, ಅರಣ್ಯಗಳ ನಿರ್ವಹಣೆಯನ್ನ ಸರ್ಕಾರವೇ ನಿರ್ವಹಿಸಬೇಕು ಎನ್ನುವಂಥ ನೀತಿಯನ್ನು ಅವರು ಜಾರಿಗೊಳಿಸಿದರು. ಜೊತೆಗೆ ಅರಣ್ಯಗಳ ಕುರಿತಾದ ರಾಷ್ಟ್ರೀಯ ನೀತಿಯನ್ನು ಅವರು ಜಾರಿಗೊಳಿಸಿದರು. ಯಾವಾಗ ಇಂಥ ವ್ಯವಸ್ಥೆ ಅಥವಾ ನೀತಿಯನ್ನು ಅವರು ಜಾರಿಗೊಳಿಸಿದರೋ ಆಗ ಅರಣ್ಯಗಳ ಮೇಲೆ ಇದ್ದಂಥ ಸಾಂಪ್ರದಾಯಿಕ ಹಕ್ಕು ಬ್ರಿಟಿಷರಿದ್ದ ಬುಡಕಟ್ಟುಗಳಿಂದ ಹೊರಟು ಹೋಯಿತು. ರಿಯಾಯಿತಿ ರೂಪದಲ್ಲಿ ಅವರೇನೋ ಒಂದಿಷ್ಟು ಅವಕಾಶ ಪಡ್ಕೊಂಡ್ರು. ನೀವು ಇಂಥ ಪ್ರಾಣಿಗಳನ್ನು ಇಂಥ ಪಕ್ಷಿಗಳನ್ನ ಬೇಟೆಯಾಡುವಾಗಿಲ್ಲ, ಇಂಥ ಗಿಡ ಮರಗಳನ್ನು ಕಡಿಯುವ ಹಾಗಿಲ್ಲ, ನೀವೆಲ್ಲರೂ ಕೂಡ ಇಂಥ ನಿಗದಿತ ಸಂಪತ್ತನ್ನ ಅರಣ್ಯದ ಸಂಪತ್ತನ್ನು ಮಾತ್ರ ಬಳಸಿಕೊಳ್ಳಬೇಕು, ಉಳಿದ ಸಂಪತ್ತನ್ನ ಬಳಸಿಕೊಂಡರೆ ಶಿಕ್ಷಾರ್ಹವಾದ ಅಪರಾಧ, ಇಂಥ ಹಲವಾರು ಕಟ್ಟಳೆಗಳನ್ನು ಜಾರಿಗೆ ತಂದ್ರಿಂದ ಆ ಒಂದು ಅರಣ್ಯಗಳ ಸಂಪತ್ತಿನ ಮೇಲೆ ಕೆಲವು ರಿಯಾಯಿತಿ ರೂಪದಲ್ಲಿ ಅವರಿಗೆ ಲಭ್ಯವಾದವು. ಸಹಜವಾಗಿ ಬುಡಕಟ್ಟು ಜನರ ಆರ್ಥಿಕ ಸ್ಥಿತಿ ದುಸ್ತರವಾಗಲಿಕ್ಕೆ ಆರಂಭವಾಯಿತು ಅಂತ ಸ್ಪಷ್ಟಪಡಿಸಬಹುದಾಗಿದೆ. ಇದರಿಂದ ಹಾಗೆ ಹಿಂದೊಮ್ಮೆ ಅರಣ್ಯಗಳ ರಕ್ಷಕರೆಂಬ ಪಟ್ಟವನ್ನು ಹೊಂದಿದ್ದ ಬುಡಕಟ್ಟು ಜನರು ಅರಣ್ಯ ವಿನಾಶಕರು ಎಂಬ ಅಪಾದನೆಯನ್ನು ಪಡೆಯುವಂತಾಯಿತು. ಸುಮಾರು 5,000 ಬುಡಕಟ್ಟು ಗ್ರಾಮಗಳು ಅರಣ್ಯ ವಲಯದಲ್ಲಿದ್ದು ಅವುಗಳಿಗೆ ಇಂದಿಗೂ
ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳ ಫಲ ದೊರೆತಿಲ್ಲ. ಅಲ್ಲದೆ ಅಲ್ಲಿರುವ ಬುಡಕಟ್ಟು ಜನರನ್ನ ಅರಣ್ಯ ಇಲಾಖೆಯೇ ನೇರವಾಗಿ ಇಲ್ಲವೇ ಗುತ್ತಿಗೆದಾರರ ಮೂಲಕ ಅರಣ್ಯ ಕಾರ್ಮಿಕರೆಂದು ಕನಿಷ್ಠ ಕೂಲಿಗೆ ನೇಮಕ ಮಾಡಿಕೊಳ್ಳುತ್ತಿದೆ. ಹಲವಾರು ಬ್ರಿಟಿಷರ ಆಳ್ವಿಕೆಯಲ್ಲಿ ಕಾಯ್ದೆ ಕಾನೂನುಗಳೇನು ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಜಾರಿಯಾದವಲ್ಲ, ಅದರ ಪರಿಣಾಮ ಎಂಬಂತೆ ಈ ಹಿಂದೆ ಬುಡಕಟ್ಟು ಜನರು ಅಂದರೆ ಅರಣ್ಯದ ರಕ್ಷಕರು, ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕಂದ್ರೆ ಅರಣ್ಯವನ್ನು ಸಂರಕ್ಷಣೆ ಮಾಡದೇ ಹೋದರೆ ತಮಗೆ ಜೀವನವಿಲ್ಲ, ತಮಗೆ ಉಳಿಗಾಲವಿಲ್ಲ ಎಂಬ ಅರಿವು ಅವರಿದ್ದರಿಂದ ಈ ಹಿಂದೆ ಬುಡಕಟ್ಟು ಜನರು ಅರಣ್ಯದ ರಕ್ಷಕರೆಂಬ ಏನೋ ಒಂದು ವಿಚಾರ ಇತ್ತು, ಒಂದು ಪರಂಪರೆ ಬೆಳ್ಕೊಂಡು ಬಂದಿತ್ತು. ಯಾವಾಗ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಹಲವಾರು ಕಾಯ್ದೆ ಕಾನೂನುಗಳು ಜಾರಿಯಾದವು, ಆಗ ಏನಾಯಿತು, ಅರಣ್ಯದ ವಿನಾಶಕರು ಬುಡಕಟ್ಟುಗಳೆಂದರೆ ಬುಡಕಟ್ಟು ಜನರ ಅರಣ್ಯವನ್ನು ವಿನಾಶ ಮಾಡುವ, ಅರಣ್ಯವನ್ನು ನಾಶ ಮಾಡುವಂತ ಜನರು ಅವರು ಅಂತ ಆಪಾದನೆಯನ್ನು ಕೂಡ ಅವರು ಪಡೆಯುವಂತಾಯಿತು. ಸುಮಾರು 5,000 ಬುಡಕಟ್ಟು ಗ್ರಾಮಗಳು ಅರಣ್ಯದ ವಲಯದಲ್ಲಿವೆ. ಸುಮಾರು 5,000 ಬುಡಕಟ್ಟು ಗ್ರಾಮಗಳು ಅರಣ್ಯದ ವಲಯದಲ್ಲಿದ್ದು ಅವುಗಳಿಗೆ ಇಂದಿಗೂ ಕೂಡ ಅಭಿವೃದ್ಧಿ ಯೋಜನೆಗಳ ಫಲ ದೊರೆತಿಲ್ವ. ಏನು ನಾವು ಸರ್ವರನ್ನು ಕೂಡ ಕಲ್ಯಾಣಗೊಳಿಸ್ತೀವಿ ಅಂತ ಸರ್ಕಾರ ಹೇಳ್ತಾ ಇದಲ್ಲ, ಆ ಒಂದು ಬುಡಕಟ್ಟುಗಳ ಜನರಿಗಾಗಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುತ್ತಾ ಅಂಥ ಕಾರ್ಯಕ್ರಮಗಳ ಫಲ ಆ 5,000 ಅರಣ್ಯದ ಹೊಲದಲ್ಲಿ ಬರತಕ್ಕಂಥ ಬುಡಕಟ್ಟು ಗ್ರಾಮಗಳಿಗೇನು ಆ ಸೌಲಭ್ಯ ದೊರೆತಿಲ್ಲ. ಜೊತೆಗೆ ಮತ್ತೊಂದು ಕಡೆ ಅರಣ್ಯ ಇಲಾಖೆಯವರೇ ನೇರವಾಗಿ ಇಲ್ಲವೇ ಗುತ್ತಿಗೆದಾರರ ಮುಖಾಂತರ ಅರಣ್ಯ ಕಾರ್ಮಿಕರು ಎಂದು ಕನಿಷ್ಠ ಕೂಲಿಗೆ ನೇಮಕ ಮಾಡಿಕೊಳ್ಳುತ್ತದೆ. ನೋಡ್ರಪ್ಪ, ಈ ಭೂಮಿ ಸುಮ್ಮನೆ ಹೆಸರಲಿಲ್ಲ, ಹಣದೋಗದ್ರಿ ಇರ್ರಿ ಬೇಡ ಅನ್ನಂಗಿಲ್ಲ, ಈ ಭೂಮಿಯಲ್ಲಿ ಮೊಡತಿಲ್ಲ, ನಿಮ್ಮ ಜೀವನಕ್ಕೊಂದು ಆಧಾರ ಬೇಕಲ್ಲ, ಸರಿ ನಿಮ್ಮ ಅರಣ್ಯದ ಒಂದಿಷ್ಟು ಕೆಲಸ ಕಾರ್ಯಗಳದವ, ಅಂತ ಅರಣ್ಯದ ಕೆಲಸ ಕಾರ್ಯಗಳಿಗೆ ನಿಮ್ಮನ್ನು ಬಳಕೆ ಮಾಡ್ಕೊಳ್ತೀವಿ ಅಂತ ಅರಣ್ಯ ಇಲಾಖೆ ನೇರವಾಗಿ ಅಥವಾ ಗುತ್ತಿಗೆದಾರರ ಮೂಲಕ ಅವರ ನೇಮಕ ಮಾಡಿಕೊಂಡು ಕನಿಷ್ಠ ಕೂಲಿ ನೀಡಲಾಗುತ್ತದೆ. ಜೊತೆಗೆ ಮಧ್ಯವರ್ತಿಗಳು ಕೂಡ ಅವರಿಗೆ ಸರಿಯಾಗಿ ಸಂಬಳ ಅಥವಾ ಪಗಾರವನ್ನು ಕನಿಷ್ಠ ಕೂಲಿ ನೀಡದೇ ಶೋಷಣೆ ಮಾಡ್ತಾ ಇವೆ. ಸಹಜವಾಗಿ ಅವರೇನು ಆ ಒಂದು ಆರ್ಥಿಕ ದುಸ್ಥಿತಿಗೆ ಒಳಗಾಗುವಂತಾಗಿದೆ ಅಂತ ಸ್ಪಷ್ಟಪಡಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ಈ ಒಂದು ಭಾರತೀಯ ಬುಡಕಟ್ಟುಗಳ ಅಂದರೆ ಪರಿಶಿಷ್ಟ ಬುಡಕಟ್ಟುಗಳ ಇಲ್ಲವೇ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳ ಬಗ್ಗೆ ನಾವು ಸವಿಸ್ತಾರವಾಗಿ ಅರ್ಥೈಸಿಕೊಂಡಿದ್ದೇವೆ. ಇಂಥ ಬುಡಕಟ್ಟು ಸಮೂಹಗಳು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಯಾವ ರೀತಿಯಾಗಿ 1 ಮತ್ತು 2 ಅಂಕ, 5 ಅಂಕ ಹಾಗೂ 10 ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳುವ ಇಲ್ಲವೇ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡೋಣ. ವಿದ್ಯಾರ್ಥಿಗಳೇ, ಈ ಬುಡಕಟ್ಟುಗಳ ಸಮಸ್ಯೆಗಳ ಕುರಿತಂತೆ ಇಲ್ಲಿವರೆಗೂ 1 ಅಂಕದ ಪ್ರಶ್ನೆಗಳು ಕೇಳಿರುವುದಿಲ್ಲ ಮತ್ತು ಕೇಳುವ ಸಾಧ್ಯತೆಯೂ ಕೂಡ ಬಹಳಷ್ಟು ವಿರಳ ಎಂದೇ ನಾನಿಲ್ಲಿ ಹೇಳಿಕೆ ಇಷ್ಟಪಡುತ್ತೇನೆ. 2 ಅಂಕದ ಪ್ರಶ್ನೆಗಳು ಕೇಳಲ್ಪಟ್ಟಿವೆ ಮತ್ತು ಯಾವ ರೀತಿ ಕೇಳಲ್ಪಡುತ್ತಿವೆ ಅಂತ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡುವಂಥ ಪ್ರಯತ್ನ. 1, ಭಾರತೀಯ ಬುಡಕಟ್ಟು ಜನರ ಯಾವುದಾದ್ರು 2 ಸಮಸ್ಯೆಗಳನ್ನು ತಿಳಿಸಿ, ಬರೆಯಿರಿ ಅಥವಾ ಹೆಸರಿಸಿರಿ. 1 ಭೌಗೋಳಿಕ ಪ್ರತ್ಯೇಕ ಸಮಸ್ಯೆ, 2 ಆರ್ಥಿಕ ಸಮಸ್ಯೆ. ಇವು ಭಾರತೀಯ ಬುಡಕಟ್ಟು ಜನರ ಸಮಸ್ಯೆಗಳಾಗಿ ನೋಡಿ. ಇಲ್ಲಿ ಭೌಗೋಳಿಕ ಪ್ರತ್ಯೇಕತೆ ಸಮಸ್ಯೆ ಇದೆ, ಆರ್ಥಿಕ ಸಮಸ್ಯೆ ಇದೆ, ಸಾಮಾಜಿಕ ಸಮಸ್ಯೆ ಇದೆ, ಶೈಕ್ಷಣಿಕ ಸಮಸ್ಯೆ ಇದೆ, ಜೊತೆಗೆ ಸಾಂಸ್ಕೃತಿಕ ಹಾಗೂ ಆರೋಗ್ಯ ಮತ್ತು ನೈರ್ಮಲ್ಯದ ಸಮಸ್ಯೆ ಕೂಡ ಇವೆ. ನಿಮ್ಗೆ ಯಾವುದಾದ್ರೂ 2 ಬರೀಬಹುದು. ಇಲ್ಲಿ ಭೌಗೋಳಿಕ ಪ್ರತ್ಯೇಕತೆ ಸಮಸ್ಯೆ ಹಾಗೂ ಆರ್ಥಿಕ ಸಮಸ್ಯೆ ಅಂತ ನಾನಿಲ್ಲಿ ಉತ್ತರವನ್ನು ದಾಖಲಿಸಿದ್ದೇನೆ ವಿದ್ಯಾರ್ಥಿಗಳೇ. 2, ಭಾರತೀಯ ಬುಡಕಟ್ಟು ಜನರ ಯಾವುದಾದರೂ 2 ಆರ್ಥಿಕ ಸಮಸ್ಯೆಗಳನ್ನು ತಿಳಿಸಿ. ನೋಡಿ, ಇಲ್ಲಿ ಆರ್ಥಿಕ ಕ್ಲಿಯರ್ ಆಗಿದೆ ಪ್ರಶ್ನೆ. ಆರ್ಥಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆಗಳನ್ನು ನೀವು ಇಲ್ಲಿ ಉಲ್ಲೇಖ ಮಾಡಬೇಕು. ಆರ್ಥಿಕ ಸಮಸ್ಯೆಗಳನ್ನು ಪ್ರಮುಖವಾಗಿ 5 ನಾನು ಇಲ್ಲಿ ವಿಶ್ಲೇಷಣೆ ಮಾಡಿದ್ದೀನಿ. ಆ 5ರಲ್ಲಿ ಯಾವುದಾದ್ರು 2 ಆರ್ಥಿಕ ಸಮಸ್ಯೆಗಳನ್ನು ನೀವು ದಾಖಲಿಸಬೇಕು. 1, ಬುಡಕಟ್ಟು ಜನರ ಭೂಮಿ ಅನ್ಯರಿಗೆ ಹಸ್ತಾಂತರವಾದ ಸಮಸ್ಯೆ. 2, ಸಾಲಬಾಧೆ ಇಲ್ಲವೇ ಋಣಭಾರ. 3, ಹಿಂದುಳಿದ ಕೃಷಿ ಪದ್ಧತಿ.
ಹೀಗೆ ಇವೆ. ಯಾವುದರಲ್ಲೂ ಕೂಡ ನೀವು 3 ದಾಖಲಿಸುವಂಥ 2 ದಾಖಲಿಸುವಂಥ ಪ್ರಯತ್ನವನ್ನು ಮಾಡಬೇಕು ವಿದ್ಯಾರ್ಥಿಗಳೇ. ಇಲ್ಲಿಗೆ ಈ ಭಾರತೀಯ ಬುಡಕಟ್ಟು ಸಮೂಹಗಳ ಬಗ್ಗೆ, ಭಾರತೀಯ ಬುಡಕಟ್ಟು ಸಮೂಹಗಳ ಸಮಸ್ಯೆಗಳ ಬಗ್ಗೆ ನಾವು ಅರ್ಥೈಸಿಕೊಂಡಂತಾಯಿತು. ಸರ್, ಹಾಗಾದರೆ ಇದರ ಮೇಲೆ ಯಾವುದೇ ರೀತಿಯಲ್ಲಿ ಪರಿಶಿಷ್ಟ ಬುಡಕಟ್ಟುಗಳಿಲ್ಲವೇ, ಪಂಗಡಗಳಿಗೆ ಸಂಬಂಧಪಟ್ಟಂತೆ ಕೇವಲ 2 ಅಂಕದ ಪ್ರಶ್ನೆಗಳು ಮಾತ್ರ ಕೇಳಲ್ಪಡುತ್ತಾವ ಮತ್ತು ಎರಡರೂ ಕೂಡ 5 ಅಂಕದ ಪ್ರಶ್ನೆಗಳು ಹಾಗೂ 10 ಅಂಕದ ಪ್ರಶ್ನೆಗಳು ಕೇಳಲ್ಪಡ್ತಾವ ಅಂತ ನೀವು ಕೇಳೋದಾದರೆ, ಇಲ್ಲಿ 5 ಅಂಕದ ಪ್ರಶ್ನೆ ಹಾಗೂ 10 ಅಂಕದ ಪ್ರಶ್ನೆಗಳು ಕೂಡ ಬುಡಕಟ್ಟುಗಳ ಸಮಸ್ಯೆಗಳ ಕುರಿತಂತೆ ಕೇಳಲಾಗುತ್ತದೆ. ಸರಿ, ಹಾಗಾದ್ರೆ 5 ಅಂಕದ ಪ್ರಶ್ನೆಗಳು ಹೇಗೆ ಕೇಳಲ್ಪಡ್ತಾವೆ? ಭಾರತೀಯ ಬುಡಕಟ್ಟುಗಳ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಭಾರತೀಯ ಬುಡಕಟ್ಟುಗಳ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ 5 ಅಂಕದ ಪ್ರಶ್ನೆ. ಮತ್ತು ಇನ್ನೊಂದು ಪ್ರಶ್ನೆ ಕೇಳಲ್ಪಡ್ತದೆ, ಪರಿಶಿಷ್ಟ ಬುಡಕಟ್ಟುಗಳ ಅಥವಾ ಪಂಗಡಗಳ ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿರಿ. ನೋಡಿ, ಭಾರತೀಯ ಬುಡಕಟ್ಟುಗಳು ಒಂದೇ, ಪರಿಶಿಷ್ಟ ಬುಡಕಟ್ಟುಗಳು ಒಂದೇ, ಪರಿಶಿಷ್ಟ ಪಂಗಡಗಳು ಒಂದೇ ಉತ್ತರ. ಯಾವುದೇ ರೀತಿಯಲ್ಲಿ ಟ್ವಿಸ್ಟ್ ಮಾಡಿದರೂ ಕೂಡ ಅಲ್ಲಿ ಬುಡಕಟ್ಟುಗಳ ಸಮಸ್ಯೆಗಳು ಅಂದಾಗ ನೀವು ಅದನ್ನು ಬರಿಬೇಕು, ಬೇರೇನೂ ಬರೆಯುವ ಹಾಗಿಲ್ಲ. ಸರಿ, ಹಾಗಾದ್ರೆ ಇಲ್ಲಿ ಭಾರತೀಯ ಬುಡಕಟ್ಟುಗಳ ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿರಿ ಅಂತ 5 ಅಂಕದ ಪ್ರಶ್ನೆ ಕೇಳಲ್ಪಡುತ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಕೇವಲ ಆರ್ಥಿಕ ಸಮಸ್ಯೆಗಳು ಮಾತ್ರ ನೀವೇನು ವಿಶ್ಲೇಷಣೆ ಮಾಡಬೇಕು. ಬೇರೆ ಇಲ್ಲಿ ಸಾಮಾಜಿಕ ಸಮಸ್ಯೆಗಳಾಗಲಿ, ಶೈಕ್ಷಣಿಕ ಸಮಸ್ಯೆಗಳಾಗಲಿ, ಸಾಂಸ್ಕೃತಿಕ ಸಮಸ್ಯೆಗಳಾಗಲಿ, ಆರೋಗ್ಯದ ಸಮಸ್ಯೆಗಳಾಗಲಿ, ಭೌಗೋಳಿಕ ಪ್ರತ್ಯೇಕತಾ ಸಮಸ್ಯೆಯಾಗಲಿ ನೀವು ವಿಶ್ಲೇಷಣೆ ಮಾಡುವ ಹಾಗಿಲ್ಲ. ಭಾರತೀಯ ಬುಡಕಟ್ಟುಗಳ ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿದ್ರೆ ಆರ್ಥಿಕ ಸಮಸ್ಯೆಗಳನ್ನು ಮಾತ್ರ ವಿಶ್ಲೇಷಣೆ ಮಾಡಬೇಕು. ಈ ರೀತಿಯಾಗಿ ಕೂಡ 5 ಅಂಕದ ಪ್ರಶ್ನೆ ಕೇಳಲ್ಪಡುತ್ತದೆ ವಿದ್ಯಾರ್ಥಿಗಳೇ. ಮತ್ತೆ 10 ಅಂಕದ ಪ್ರಶ್ನೆಯೂ ಕೂಡ ನಿಮಗೆ ಕೇಳಲ್ಪಡುತ್ತದೆ. ಆ ಪ್ರಶ್ನೆ ಹೇಗೆ ಕೇಳಲ್ಪಡುತ್ತದೆ ಅಂದ್ರೆ, ಭಾರತೀಯ ಬುಡಕಟ್ಟುಗಳ ಸಮಸ್ಯೆಗಳನ್ನು ವಿವರಿಸಿರಿ. 10 ಅಂಕದ ಪ್ರಶ್ನೆ, ಭಾರತೀಯ ಬುಡಕಟ್ಟುಗಳ ಸಮಸ್ಯೆಗಳನ್ನು ವಿವರಿಸಿರಿ ಅಂತ ಕೇಳಲಾಗುತ್ತೆ. ಇನ್ನು ಬೇರೆ ರೂಪದೊಳಗೆ ಹೇಗೆ ಕೇಳಬಹುದು? ಪರಿಶಿಷ್ಟ ಬುಡಕಟ್ಟುಗಳ ಸಮಸ್ಯೆಗಳನ್ನು ವಿವರಿಸಿರಿ ಟ್ವಿಸ್ಟ್ ಮಾಡಿ ಕೇಳುತ್ತಾರೆ. ಭಾರತೀಯ ಬುಡಕಟ್ಟು ಸಮಸ್ಯೆಗಳು ಅವೇ, ಪರಿಶಿಷ್ಟ ಬುಡಕಟ್ಟುಗಳ ಸಮಸ್ಯೆಗಳು ಅವೇ. ಮತ್ತು ಇನ್ನೊಂದು ರೀತಿಯಲ್ಲಿ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿರಿ ಅಂತಲೂ ಕೂಡ ಪ್ರಶ್ನೆ ಕೇಳಲಾಗುತ್ತದೆ. ಅಲ್ಲಿ ಪರಿಶಿಷ್ಟ ಬುಡಕಟ್ಟುಗಳ ಬಗ್ಗೆ ಆದರೂ ಕೇಳಿ, ಪರಿಶಿಷ್ಟ ಪಂಗಡಗಳ ಬಗ್ಗೆ ಆದರೂ ಕೇಳಿ, ಭಾರತೀಯ ಬುಡಕಟ್ಟುಗಳ ಸಮಸ್ಯೆಗಳಂತಾದರೂ ಕೇಳಿ, ಉತ್ತರ ಒಂದೇ. ಇವುಗಳನ್ನೇ ಯಾವುದನ್ನ ಭೌಗೋಳಿಕ ಪ್ರತ್ಯೇಕತಾ ಸಮಸ್ಯೆ, ಸಾಂಸ್ಕೃತಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು, ಶೈಕ್ಷಣಿಕ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, 6 ಆರ್ಥಿಕ ಸಮಸ್ಯೆಗಳು, ಅದರಲ್ಲಿ ಮತ್ತೆ 4 ಸಬ್ ಪಾಯಿಂಟ್. ಹೀಗೆ ಆ ಒಂದು ಭಾರತೀಯ ಬುಡಕಟ್ಟು ಸಮಸ್ಯೆಗಳ ಕುರಿತಂತೆ ಪರೀಕ್ಷೆಗೆ 10 ಅಂಕದ ಪ್ರಶ್ನೆಯೂ ಕೂಡ ಈಗಾಗಲೇ ಸಾಕಷ್ಟು ಸಾರಿ ಕೇಳಲ್ಪಟ್ಟಿದೆ. ಅದು ತಮಗೆ ಗೊತ್ತಿರಲಿ ವಿದ್ಯಾರ್ಥಿಗಳೇ. ಇಲ್ಲಿಗೆ ಪರಿಶಿಷ್ಟ ಬುಡಕಟ್ಟುಗಳ ಸಮಸ್ಯೆಗಳ ಕುರಿತಂತೆ ಅರ್ಥೈಸಿಕೊಂಡಿದ್ದಾಯಿತು. ನಂತರದ ಅವಧಿಯಲ್ಲಿ ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ಯಾವ ದೃಷ್ಟಿಕೋನಗಳನ್ನು ಹೊಂದಬೇಕು, ಯಾವ ದೃಷ್ಟಿಕೋನದ ಮೂಲಕವಾಗಿ ಕಾಡು ಮೇಡುಗಳಲ್ಲಿ ಬೆಟ್ಟಗುಡ್ಡಗಳಲ್ಲಿ ನೆಲೆಸಿರುವಂತಹ ಬುಡಕಟ್ಟು ಸಮೂಹಗಳನ್ನು ಕಲ್ಯಾಣಗೊಳಿಸಬೇಕು ಎಂಬುದರ ಕುರಿತಂತೆ ಕೆಲವರು ತಮ್ಮದೇ ಇರುವಂತಹ ದೃಷ್ಟಿಕೋನದಲ್ಲಿ ವಿಚಾರಧಾರೆಗಳನ್ನು ವ್ಯಕ್ತಪಡಿಸಿದ್ದು ಅದನ್ನು ನಂತರದ ಅವಧಿಯಲ್ಲಿ ತಿಳಿದುಕೊಳ್ಳುವ ಇಲ್ಲವೇ ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡುವ ವಿದ್ಯಾರ್ಥಿಗಳೇ. ಇಲ್ಲಿಗೆ ಈ ಅವಧಿಯನ್ನು ಮುಕ್ತಾಯಗೊಳಿಸೋಣ ವಿದ್ಯಾರ್ಥಿಗಳೇ. ನಿಮ್ಮ ಭೇಟಿ ನಂತರದ ತರಗತಿಯಲ್ಲಿ.